ವೆಲ್ಕಮ್ ಬ್ಯಾಕ್ ಟು ಸ್ನೇಹಲೋಕ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಬ್ಬಕ್ಕಿ ಸೊಪ್ಪಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಅದು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನೊಂದು ತವಾ ಇಟ್ಕೊಂಡಿದ್ದೀನಿ, ಆಯಿಲ್ ಹಾಕ್ತಾಯಿದ್ದೀನಿ. ಅದಕ್ಕೆ ಕಟ್ ಮಾಡಿರೋ ಸಬ್ಬಕ್ಕಿ ಸೊಪ್ಪು ಮತ್ತು ಹಸಿ ಕೊಬ್ಬರಿ ತುರಿ, ಹಸಿಮೆಣಸು, ಬೆಳ್ಳುಳ್ಳಿ ಮತ್ತು ಕರಿಬೇವು ತೊಗೊಂಡಿದ್ದೀನಿ. ರೈಸು ಇದೆಲ್ಲ ಒಗ್ಗರಣೆಗೆ. ಆಯಿಲ್ ಕಾದಿದೆ, ಸಾಸಿವೆ ಜೀರಿಗೆ ಎಲ್ಲ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ ನೋಡಿ. ಕರಿಬೇವು ಮತ್ತು ಬೆಳ್ಳುಳ್ಳಿ, ಇದಕ್ಕೆ ಈರುಳ್ಳಿ ಏನು ಹಾಕಲ್ಲ, ಬರೀ ಇಷ್ಟೇ ಹಾಕಿ ಸಾಕು. ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ಹಸಿಮೆಣಸು, ಸಬ್ಬೆ ಸೊಪ್ಪು ಹಾಕ್ತೀನಿ. ಇದು ಸ್ವಲ್ಪ ಎಣ್ಣೆಲೆ ಫ್ರೈ ಆಗಲಿ. ಈಗ ಆಯಿತು, ಒಗ್ಗರಣೆ ರೆಡಿಯಾಗಿದೆ. ಈಗ ರೈಸ್ ಹಾಕ್ತೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ತೀನಿ. ಇದೆಲ್ಲ ಒಗ್ಗರಣೆ ಮಾಡ್ಕೊಂಡ್ಮೇಲೆ ರೈಸ್ ಹಾಕ್ತೀನಿ. ಇದು ಲಂಚ್ ಬಾಕ್ಸಿಗೆಲ್ಲ ಮಕ್ಕಳಿಗೆ ಕಳ್ಸೋಕ್ಕೆ ಚೆನ್ನಾಗಿರುತ್ತೆ. ಸೊಪ್ಪು ತಿನ್ನೋಲ್ಲ ಮಕ್ಕಳೆಲ್ಲ ತೆಗೆದಾಕ್ತಾರೆ. ಯಾವ ಸೊಪ್ಪು ಹಾಕಿದ್ರು ಎಲ್ಲ ತೆಗೆದು ಸೈಡಿಗೆ ಇಡ್ತಾರೆ. ಈ ಥರ ಮಾಡಿ ಹಾಕಿದರೆ ಅವ್ರಿಗೆ ತೆಗಿಯೋಕ್ಕೂ ಆಗೋಲ್ಲ, ಏನಿಲ್ಲ. ಈ ಥರ ಹಾಕಿ ತಿನ್ನಿಸ್ಬೋದು ಅವರಿಗೆ. ಬೆಳಗ್ಗೆ ಟಿಫನ್ಗೆ ಯೂಸ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ ಇದು. ಚೆನ್ನಾಗಿ ಮಿಕ್ಸ್ ಆಗಬೇಕದು, ಎಲ್ಲ ಕೆಳಗಿಂದ ಒಗ್ಗರಣೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ. ಇದು ರೆಡಿ ಆಯಿತು. ಇವಾಗ ಕೊಬ್ಬರಿ ಹಾಕ್ತಾಯಿದ್ದೀನಿ, ಲಾಸ್ಟಿಗೆ ಕೊಬ್ಬರಿ ಹಾಕ್ತೀನಿ. ನೋಡಿ ಫ್ರೆಂಡ್, ಇಷ್ಟೇ ಜಲ್ದಿ ಒಂದು 5 ನಿಮಿಷದಲ್ಲಿ ಮಾಡಿಬಿಡ್ಬೋದು ಎಲ್ಲ. ಇದಕ್ಕೆ ಭಾಳ ಐಟಮ್ಸು ಬೇಕಾಗಲ್ಲ, ಏನಿಲ್ಲ. ಸೊಪ್ಪಿದ್ರೆ ಮಾಡಿಬಿಡ್ಬೋದು, ಒಂದು 2 ನಿಮಿಷ, ಒಂದು 5-6 ನಿಮಿಷದಾಗ ಆಗಿಬಿಡುತ್ತೆ. ನೋಡಿ ರೆಡಿ ಆಯಿತು.